ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಸೂಪರ್ ಆಗಿರೋದು ಒಂದು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ, ಟೇಸ್ಟಿಯಾಗಿ ಹೇಗೆ ಅಂತ ನೋಡೋಣ. ಒಂದು ಬೌಲಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಅಳತೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಅದನ್ನು ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಬಿಡಿ ಕ್ಲೀನಾಗಿ. ಯಾಕಂದರೆ ಅದರಲ್ಲಿ ಒಂಥರ ಪುಡಿ ಥರ ಇರುತ್ತಲ್ವ, ಕ್ಲೀನಾಗಿ ಒಂದು ಸತಿ ತೊಳ್ಕೊಂಡ್ರೆ ಒಳ್ಳೆಯದು. ನೋಡಿ, ಈ ಥರ ಒಂದು 2-3 ಸತಿ ಚೆನ್ನಾಗಿ ನೀರು ಚೇಂಜ್ ಮಾಡಿ ತೊಳ್ಕೊಂಬಿಡಿ. ನಾನಿವಾಗ ತೊಳೆದಿದ್ದೀನಿ 2 ಸತಿ 3 ಸತಿ ತೊಳೆದಿದ್ದೀನಿ, ನಾನೊಂದು 3 ಸತಿ. ಇದಕ್ಕೆ ಇವಾಗ ನೀರು ಹಾಕೋಕ್ಕೂ ಮುಂಚೆನೇ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ನಿಮ್ಮ ಇಷ್ಟ, ನೀವು ನಾಟಿದಾದರೂ ತೊಗೊಳ್ಳಿ, ಫಾರಮ್ ಆದರೂ ತೊಗೊಳ್ಳಿ. ನಾನೊಂದು 5-6 ಟೊಮೆಟೊ ಹಾಕ್ತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೆಟೊನ ಒಳಗಡೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಇದೆ ಇದು. ದೊಡ್ಡದಿದ್ರೆ ಒಂದು 2-3 ತೊಗೋಬೋದು ನೀವು. ಟೊಮೆಟೊ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಒಂದಾದರೂ ಹಾಕ್ಕೋಬೋದು, ಅದು ಆಪ್ಷನಲ್ಲು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಒಂದು 2 ಗ್ಲಾಸು ಮಿನಿಮಮ್. ತುಂಬ ಜಾಸ್ತಿ ಹಾಕಿದ್ರೆ ನೀರು ತುಂಬ ಹೊರಗೆ ಬರುತ್ತೆ ಕುಕ್ಕರಲ್ಲಿ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಇದಕ್ಕೇನೆ ನಾವು ಬೇಳೆ ಟೊಮೆಟೊ ಹಾಕ್ಕೊಂಡು ಆ ನೀರಿಗೇನೆ ಅದ್ರ ಜೊತೆಗೇನೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕಾಗತ್ತೆ. ಕಲರ್ ಚೆನ್ನಾಗಿ ಬರುತ್ತೆ, ಅಂದರೆ ದಾಲು ಟೊಮೆಟೊ ಕಲರ್ ಹಿಡಿಯುತ್ತೆ. ಒಂದು ಅರ್ಧ ಟೀ ಸ್ಪೂನು, ಒಂದು ಚಿಟಿಕೆನೂ ಹಾಕ್ಕೊಳ್ಳಿ. ಅದ್ರ ಜೊತೆಗೇನೆ 1 ಟೀ ಸ್ಪೂನು ಆಯಿಲು, ಅಡುಗೆ ಎಣ್ಣೆ. ಯಾಕಂದರೆ ನೀರು ಮೇಲ್ಗಡೆ ಬರಲ್ಲ ವಿಸಿಲ್ ಆಗುವಾಗ, ಆಮೇಲೆ ಬೇಳೆ ಚೆನ್ನಾಗಿ ಬೇಯುತ್ತೆ ಕೂಡ. ಅದಕ್ಕೋಸ್ಕರ ಇದನ್ನು ಒಂದು 3 ವಿಸಿಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 3 ವಿಸಿಲ್ ಮಾಡ್ಕೊಂಬಿಡಿ, ಕುಕ್ಕರ್ ಮಾಡ್ಕೊಂಬಿಡಿ, ವಿಸಿಲ್ ಮಾಡ್ಕೊಳ್ಳಿ. ಇದು ನೋಡಿ, ನುಗ್ಗೆಕಾಯಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ನಾನೊಂದು 3 ತೊಗೊಂಡಿದ್ದೀನಿ ನುಗ್ಗೆಕಾಯಿನ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ತೊಗೊಳ್ಳಿ, ನೋ ಪ್ರಾಬ್ಲಮ್. ಇದನ್ನು ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಾನು ಒಂದು ಲೇಯರ್ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಕುದಿಯೋಕ್ಕೆ, ಆಮೇಲೆ ಬಾಯಲ್ಲೂ ತುಂಬ ಗಟ್ಟಿ ದಪ್ಪ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ನಾನು ಒಂದು ಲೇಯರು ಮೇಲ್ಗಡೆ ತುಂಬ ದಪ್ಪ ಲೇಯರ್ ಇರುತ್ತಲ್ಲ ಗ್ರೀನ್ ಕಲರ್ದು, ಅದೊಂದು ಲೇಯರ್ನ ಸಿಪ್ಪೆ ತೆಗ್ದಿದ್ದೀನಿ ನಾನು. ಯಾವಾಗಲೂ ಸಿಪ್ಪೆ ತೆಗೆದೇ ನಾವು ಮಾಡೋದು. ಸಿಪ್ಪೆ ತೆಗೆದೇ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಿಂಗಾಗಿ ಸಿಪ್ಪೆ ತೆಗೆದು ಅದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಕುಕ್ ಮಾಡ್ಕೋಬೇಕು. ನುಗ್ಗೆಕಾಯಿ ಮಾತ್ರ ಸಪ್ರೇಟಾಗಿ. ಬೇಳೆ ಜೊತೆಗೆ ವಿಸಿಲಲ್ಲಿ ಹಾಕ್ಬಿಟ್ರೆ ಎಲ್ಲ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನುಗ್ಗೆಕಾಯಿ ಕೈಗೂ ಸಿಗಲ್ಲ, ಬಾಯಿಗೂ ಸಿಗಲ್ಲ ತಿನ್ನೋಕ್ಕೆ, ಆ ಥರ ಆಗೋಗುತ್ತೆ. ನೋಡಿ, ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಚಿಕ್ಕ ಬಾಣಲಿಗೆ. ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಅವು ಪೂರ್ತಿ ಒಳಗಡೆ ನೆನಿಬೇಕು, ಮುನಿಗಬೇಕು. ನೀರು ಅದ್ರ ಮೇಲೆ ಬರಬೇಕು. ನುಗ್ಗೆಕಾಯಿ ಎಷ್ಟಿದೆಯೋ ಅದ್ರ ಮೇಲೆ ನೀರು ಬರೋವಷ್ಟು ನೋಡಿ, ಇಷ್ಟು ಅದ್ರೊಳಗಡೆ ಎಲ್ಲ ಮುನುಗೋ ಥರ ನೀರು ಹಾಕ್ಕೊಂಡು, ಅದಕ್ಕೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಅದು ನುಗ್ಗೆಕಾಯಿ ಸಪ್ಪೆ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಕಲರ್ಗೋಸ್ಕರ. ಖಾರಕ್ಕೋಸ್ಕರ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಚೂರು ಹಾಕ್ಕೊಂಡ್ರೆ, ಒಂದು 2 ಪಿಂಚಷ್ಟು ಹಾಕ್ಕೊಂಡ್ರೆ ಸಾಕು. ಅದನ್ನ ಕುದಿಯೋಕೆ ಇಟ್ಬಿಡೋಣ. ಅದನ್ನ ಕುದಿಯೋಕೆ ಇಟ್ಟು ನೋಡಿ, ಇದು ಈ ಕಡೆ ಬೇಳೆ ಬೆಂದಿದೆ. ಇದಕ್ಕೆ ನಾವೆಲ್ಲ ಮಸಾಲೆ ಹಾಕೋ ಅಷ್ಟೊತ್ತಿಗೆ ನುಗ್ಗೆಕಾಯಿ ಕುಕ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಜಾಸ್ತಿ ಹೊರಗಡೆ ನೀರು ಬಂದಿಲ್ಲ ಎಣ್ಣೆ ಹಾಕಿದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಬೇಳೆ ಎಲ್ಲ ಸಾಫ್ಟ್ ಆಗಿಬಿಟ್ಟಿದೆ. ಈ ಥರ ಆಗಬೇಕು, ಈ ಥರ ಬೇಯಬೇಕು ಸಾಂಬಾರಿಗೆ. ಇವಾಗ ಟೊಮೆಟೊ ಅಷ್ಟೇನ ತೆಗೆದು ಸಪ್ರೇಟ್ ಮಾಡ್ಕೊಂಬಿಡೋಣ. ಯಾಕಂದರೆ ಅದನ್ನು ಸಿಪ್ಪೆ ತೆಗಿಬೇಕು, ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಬೇಕಲ್ವ, ಬಿಸಿ ಇದೆ, ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಅದಕ್ಕೂ ಮುಂಚೆ ನಾವು ಸಿಪ್ಪೆ ತೆಗೆದುಬಿಡೋಣ. ನೀವು ಬೇಕು ಪರವಾಗಿಲ್ಲ ಅಂದರೆ ಓಕೆ, ಏನು ತೊಂದರೆ ಇಲ್ಲ, ಇಟ್ಕೋಬೋದು. ನಾನು ಸಿಪ್ಪೆ ಅದು ಬಾಯಿಗೆ ಸಿಗುತ್ತೆ ಅಂತ ತೆಗಿತಾ ಇದ್ದೀನಿ. ಸಿಪ್ಪೆ ಕೈ ಪೂರ್ತಿ ತೆಗಿಯೋ ಹೋಗಿಲ್ಲ, ಏನೋ ಕೈ ಸಿಕ್ಕಷ್ಟು, ಒಂದೊಂದು ಫುಲ್ಲು ಒಡ್ಕೊಂಡು ಹೋಗ್ಬಿಟ್ಟಿರುತ್ತೆ, ಏನೂ ತೊಂದರೆ ಇಲ್ಲ. ಎಷ್ಟು ಕೈಗೆ ಬರುತ್ತೋ ಅಷ್ಟು ಸಿಪ್ಪೆನ ತೆಗೆದುಬಿಡೋಣ. ತೆಗೆದುಬಿಟ್ಟು ಅದನ್ನು ಒಂದು ಆಲೂ ಸ್ಮ್ಯಾಶರ್ ಬರುತ್ತಲ್ವ, ಆ ಥರ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿಬಿಡೋಣ. ನೋಡಿ, ಈಗ ನಾನು ಮಾಡ್ತಾ ಇದ್ದೀನಿ. ಈ ಥರ ಬಿಸಿ ಇದ್ದವಾಗಲೇ ಟೊಮೆಟೊನ ಸ್ಮ್ಯಾಶ್ ಮಾಡಬೇಕು, ಯಾಕಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ದಪ್ಪ ಪೀಸ್ ಉಳಿಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಯಿತು ಅಂತ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ಇದು ಬೇಳೆ, ಅದನ್ನೊಂದು ಚೂರು ಕದ್ರಕೊಂಬಿಡಿ. ನೀವು ಈ ಮಜ್ಜಿಗೆ ಮಾಡೋದ್ರಲ್ಲಿ ಮಾಡ್ಕೊಂಡ್ರೂ ಓಕೆ, ನೀವು ಬ್ಲೆಂಡ್ ಮಾಡ್ಕೊತೀನಂದ್ರೂ ಓಕೆ, ಏನೂ ತೊಂದರೆ ಇಲ್ಲ. ನಾನು ಬ್ಲೆಂಡ್ ಮಾಡ್ಕೊತಾ ಇಲ್ಲ. ಇಷ್ಟು ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ಥರ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು. ಇವಾಗ ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಅನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದನ್ನ ಫುಲ್ಲಾಗಿ
ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡು ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಆಮೇಲೆ ಇದಕ್ಕೇನೆ ಹುಣಸೆ ಹಣ್ಣು ನಾನು ರಸ ತೆಗೆದಿಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಹುಣಸೆ ಹಣ್ಣು ರಸ, ಒಂದು ಲಿಂಬೆ ಹಣ್ಣಿನಷ್ಟು ದಪ್ಪ ತಗೊಳ್ಳಿ. ಟೊಮೆಟೊ ಹಾಕಿದ್ದೀವಿ, ಆದ್ರೂ ಹುಳಿ ಬೇಕೇ ಬೇಕು. ನೋಡಿ ನುಗ್ಗೆಕಾಯಿ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಸಿಪ್ಪೆ ತೆಗೆದ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೆ. ನೋಡಿ ಕಲರು ಚೆನ್ನಾಗಿ ಬಂದಿದೆ. ಅದ್ರದ್ದು ನೀರು ತೆಗೆದ್ಬಿಡಿ. ನೋಡಿ ನುಗ್ಗೆಕಾಯಿ ನೀರು ಸಪ್ರೇಟಾಗಿ ಇಟ್ಕೊಂಡು ಅದನ್ನ ತೆಗೆದು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ. ಯಾಕಂದರೆ ನಾನು ನುಗ್ಗೆಕಾಯಿನ ಒಗ್ಗರಣೆ ಟೈಮಲ್ಲಿ ಹಾಕ್ತೀನಿ. ಸಾಂಬಾರು ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಬಾಯ್ಲ್ ಮಾಡಾದ್ಮೇಲೆ ಸಾಂಬಾರು ಸಪ್ರೇಟಾಗಿ ಬಾಯ್ಲ್ ಮಾಡಕ್ಕೆ ಇಡ್ತೀನಿ, ಕುಕ್ ಮಾಡೋಕ್ಕೆ, ಕುದಿಯೋಕ್ಕೆ. ಆಮೇಲೆ ಈ ನುಗ್ಗೆಕಾಯಿನ ಎಣ್ಣೆ ಒಗ್ಗರಣೆ ಕೊಡ್ತೀವಲ್ಲ, ಆ ಒಗ್ಗರಣೆಲಿ ಹಾಕ್ತೀನಿ. ಅಂದರೆ ಎಣ್ಣೆ ಹಿಡಿಯುತ್ತಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸಾಂಬಾರು ನೀವು ಯಾವ ಅಳತೆ ಬೇಕು ಅಂತ ಆ ಅಳತೆಗೆ ನೀರು ಹಾಕೊಂಬಿಡಿ ಮಿಕ್ಕಿರೋದು. ಹುಣಸೆ ಹಣ್ಣು ರಸ ಎಲ್ಲ ಹಾಕಾದ್ಮೇಲೆ ಇದು ಧನಿಯಾ ಪೌಡರ್ ಒಂದು 2 ಟೀ ಸ್ಪೂನು ಧನಿಯಾ ಪೌಡರು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಅದೇ ರೀತಿ ಅರ್ಶಿನ ಪುಡಿ ಅರ್ಧ ಟೀ ಸ್ಪೂನು. ಯಾಕಂದ್ರೆ ಅರ್ಶಿನ ಪುಡಿ ಇವಾಗ ತುಂಬ ಸಲ ಹಾಕಿದ್ದೀವಿ. ಮೇನ್ ಇಲ್ಲಿ ನೋಡಿ ಬೆಲ್ಲ ಹಾಕ್ತಾ ಇದ್ದೇನೆ ನಾನು. ಬೆಲ್ಲ ಯಾಕಪ್ಪ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಹಸಿಮೆಣಸಿನ್ಕಾಯಿದು ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟು ರುಚಿಗೆ ತಕ್ಕಷ್ಟು. ನೀವು ಅಚ್ಕಾರ ಪುಡಿನೂ ಹಾಕ್ಕೋಬೋದು. ಇದು 2 ಟೀ ಸ್ಪೂನು ಸಾಂಬಾರು ಪುಡಿ, ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಆಮೇಲೆ ಒಗ್ಗರಣೆಲ್ಲೂ ಹಾಕ್ತೀನಿ ನಾನು. ಇದನ್ನು ಚೆನ್ನಾಗಿ ಬಾಯ್ಲ್ ಹಾಕಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಸಾಂಬಾರು ಮಾಡಿ ಎಷ್ಟು ಬಾಯ್ಲ್ ಆಗುತ್ತೋ, ಎಷ್ಟು ಕುದಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟು. ನೋಡಿ ಇಲ್ಲೊಂದು 4 ರಿಂದ 5 ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ ನಾನು ಒಗ್ಗರಣೆಗೋಸ್ಕರ. ನಾನು ಇದಕ್ಕೆ ಈರುಳ್ಳಿ ಏನು ಹಾಕ್ತಾ ಇಲ್ಲ. ಒಂದು ಕಡಾಯಿಲಿ ಒಂದು 4 ರಿಂದ 5 ಟೀ ಸ್ಪೂನು. ಯಾಕಂದರೆ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ರುಚಿ ಒಗ್ಗರಣೆಲಿ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ. ನೋಡಿ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಚೆನ್ನಾಗಿ ಚಟಪಟ ಆದಮೇಲೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಸಾಂಬಾರಲ್ಲಿ ಜೀರಿಗೆ ಸಾಸಿವೆ 2 ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಅದೇ ರೀತಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕಲರು ಚೆನ್ನಾಗಿ ಬರಲಿ, ಸ್ವಲ್ಪ ಕೆಂಪಿನ ಮೇಗ್ ಬರಲಿ ಬೆಳ್ಳುಳ್ಳಿ ಕಲರು, ಅಲ್ಲಿವರೆಗೂ ಇದು ಮಾಡೋಣ. ಆಮೇಲೆ 2 ಎಸಳು ಕರ್ಬೇವಿನ ಸೊಪ್ಪು. ಸಾಂಬಾರಿಗೆ ಕರ್ಬೇವಿನ ಸೊಪ್ಪು ಇಲ್ಲದೆ ಆಗುತ್ತಾ ಅಲ್ವಾ? ಟೇಸ್ಟೇ ಅದು ಕೊಡೋದು, ಚೆನ್ನಾಗಿ ಕಾಣೋದು ಅದನ್ನೇ. ನೋಡಿ ಸ್ವಲ್ಪ ಕೆಂಪಾಗ್ಬಿಡ್ಲಿ. ಇದೊಂದು ಸ್ವಲ್ಪ ಕೆಂಪು ಆದಮೇಲೆ ನಾವು ಇವಾಗೇನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕುದಿಸಿದ್ವಲ್ಲ, ನೋಡಿ ಇದು ನುಗ್ಗೆಕಾಯಿ ಹಾಕೊಂಡ್ಬಿಡೋಣ ಫಸ್ಟು. ನಾನು ಹೇಳಿಲ್ವಾ, ಇದಕ್ಕೋಸ್ಕರನೇ ನುಗ್ಗೆಕಾಯಲ್ಲಿರೋ ನೀರನ್ನ ತೆಗೆದು ಸಾಂಬಾರ್ಗೆ ಹಾಕಿದ್ದು. ಈ ಥರ ಎಣ್ಣೆಲಿ ಬಾಡಿಸ್ಕೊಳ್ಳೋದ್ರಿಂದ ನುಗ್ಗೆಕಾಯಿನ ಸಾಂಬಾರೆಲ್ಲ ಹಾಕಿ ಕುಕ್ ಮಾಡಿದ್ರೆ ಅದು ಸ್ವಲ್ಪ ಸಪ್ಪೆನೇ ಬರುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಇದ್ರ ಜೊತೆಗೆ 1 ಟೀ ಸ್ಪೂನು ಸಾಂಬಾರು ಪುಡಿ ಹಾಕೋಣ. ನಾನು ಆವಾಗಲೇ 2 ಟೀ ಸ್ಪೂನು ಸಾಂಬಾರಲ್ಲಿ ಹಾಕಿದ್ದು. 1 ಟೀ ಸ್ಪೂನ್ನ ಇದರಲ್ಲಿ ಯಾಕೆ ಹಾಕಿದೆ ಅಂದರೆ ನುಗ್ಗೆಕಾಯಿ ಅದನ್ನು ಟೇಸ್ಟ್ನ ಹೀರ್ಕೊಳ್ಳುತ್ತೆ ಎಣ್ಣೆಲಿ. ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬರುತ್ತೆ ಟೇಸ್ಟ್. ನೀವು ಈ ಥರ ಒಂದ್ಸಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನುಗ್ಗೆಕಾಯಿ ಎಷ್ಟು ಹಾಕಿದ್ರೂ ಸಾಕಾಗಲ್ಲ ಸಾಂಬಾರಲ್ಲಿ, ಎಲ್ಲರೂ ನುಗ್ಗೆಕಾಯಿ ತಿಂತಾರೆ. ಅದಾದಮೇಲೆ ಒಂದು 5 ನಿಮಿಷ ಅದನ್ನ ಕುದಿಸ್ಕೊಂಡು ಈ ಎಲ್ಲ ಮಸಾಲೆ ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ. ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳೋಣ, ಜಾಸ್ತಿ ಬೇಡ. ಯಾಕಂದರೆ ನುಗ್ಗೆಕಾಯಿ ಕುದ್ದಿದೆ, ಸಾಂಬಾರು ಆಲ್ರೆಡಿ ಆಗಲೇ ತುಂಬ ಚೆನ್ನಾಗಿ ಕುದ್ದಿದೆ. ಅದಕ್ಕೋಸ್ಕರ ಒಂದೇ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬೇಕಿಲ್ಲ ತುಂಬ ಹೊತ್ತು ಕುದಿಯೋದು. ನೋಡಿ ಇನ್ನೊಂದೇನೆಂದರೆ ಸಾಂಬಾರು ಈ ಥರ ಮಧ್ಯದಲ್ಲಿ ಕುದಿಬೇಕು. ಮಧ್ಯದಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸಾಂಬಾರು ಫಿನಿಶ್, ಅಂದರೆ ಮಾಡೋದು ಮುಗೀತು ಅಂತ ಅರ್ಥ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೋಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಸಿಂಪಲ್ಲಾಗಿ, ರುಬ್ಬೋದು ಬೇಡ, ಏನೂ ಬೇಡ. ತುಂಬ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ ನುಗ್ಗೆಕಾಯಿ ಸಾಂಬಾರು. ನಾರ್ಮಲಿ ಉತ್ತರ ಕರ್ನಾಟಕದ ಕಡೆ ಇದೇ ಥರ ಮಾಡ್ತಾರೆ, ಸೌತ್ ಇಂಡಿಯನ್ಸು ಇದೇ ಥರ ಮಾಡ್ತಾರೆ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ, ನುಗ್ಗೆಕಾಯಿ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಬೇಕಾದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಓಕೆ.